ಎಲ್ಲರಿಗೂ ನಮಸ್ಕಾರ. ನವೋನ್ನತಿ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಸೆಷನ್ನಲ್ಲಿ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಅಧ್ಯಾಯ 1 ಶೈಕ್ಷಣಿಕ ಮನೋವಿಜ್ಞಾನದ ಪರಿಚಯ, ಅರ್ಥ ಮತ್ತು ವಿಧಾನಗಳ ಒಂದು ಪಾಠದ ಬಗ್ಗೆ ಪ್ರಮುಖ 25 ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡ್ತಾ ಹೋಗೋಣ. ಸರ್ಕಾರ 15,000 ಶಿಕ್ಷಕರ ನೇಮಕಾತಿಗೆ ಮುಂದಾಗಿರೋದ್ರಿಂದ ನಮ್ಮ ಒಂದು ಅಭ್ಯಾಸ ಚುರುಕಾಗೇ ಇರಬೇಕು. ಹಾಗಾಗಿ ನನ್ನ ಈ ಸೆಷನ್ ನಿಮಗೆ ಶೈಕ್ಷಣಿಕ ಮನೋವಿಜ್ಞಾನದ ಮೊದಲನೇ ಅಧ್ಯಾಯದ ಕ್ವಿಕ್ ರಿವಿಷನ್ಗೆ ಸಹಾಯ ಆಗುತ್ತೆ. ಈ ಒಂದು ಲೆಸನ್ನಿಂದ ನಿಮಗೆ 2 ರಿಂದ 3 ಅಂಕಗಳು ಖಡಾಖಂಡಿತವಾಗಿ ಸಿಗುತ್ತೆ. ಹಾಗಾಗಿ ಈ ಒಂದು ಅಧ್ಯಾಯಕ್ಕೆ ಹೆಚ್ಚು ಹೊತ್ತನ್ನು ಕೊಡಿ ಅಂತ ಹೇಳ್ತೀನಿ. ಮತ್ತು ಪ್ರಶ್ನೆಗಳನ್ನು ಪಾಸ್ ಮಾಡಿಕೊಂಡು ಉತ್ತರ ಹೇಳೋದಕ್ಕೆ ಪ್ರಯತ್ನ ಮಾಡಿ. ಮತ್ತು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರ ಕೊಟ್ರಿ ಅನ್ನೋದರಲ್ಲಿ ನಿಮಗೆ ಗೊತ್ತಾಗುತ್ತೆ ನೀವು ಎಷ್ಟು ಓದಿದ್ದೀರಿ ಮತ್ತು ನೀವು ಹೇಗೆ ಓದಬೇಕು ಅಂತ ನಿಮಗೆ ಗೊತ್ತಾಗ್ಬಿಡುತ್ತೆ. ಹಾಗಾದರೆ ಬನ್ನಿ ಮೊದಲನೇ ಪ್ರಶ್ನೆನ ನೋಡೋಣ. ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಅಪ್ಲೋಡ್ ಮಾಡುವಂತಹ ಎಲ್ಲ ವಿಡಿಯೋಗಳು ನಿಮ್ಮ ಯೂಟ್ಯೂಬ್ ನೋಟಿಫಿಕೇಷನ್ಗೆ ಬರುತ್ತೆ. ನಿಮ್ಮ ಸಹಕಾರ ನಮಗೆ ತುಂಬಾ ಮುಖ್ಯ ಆಗುತ್ತೆ. ಮತ್ತು ಇನ್ನೂ ಯಾವೆಲ್ಲ ತರಗತಿಗಳು ನಿಮಗೆ ಅವಶ್ಯಕತೆ ಇದೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ಒಂದು ಸೆಷನ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಎಲ್ಲ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮೊದಲನೇ ಪ್ರಶ್ನೆಯನ್ನು ನೋಡೋಣ ಬನ್ನಿ. ಮೊದಲನೇ ಪ್ರಶ್ನೆ, ಸೈಕಾಲಜಿ ಎಂಬ ಪದವು ಯಾವ ಭಾಷೆಯಿಂದ ಬಂದಿದೆ? ಆಯ್ಕೆಗಳು ಹೀಗಿವೆ: ಇಂಗ್ಲಿಷ್, ಫ್ರೆಂಚ್, ಗ್ರೀಕ್ ಮತ್ತು ಅರೇಬಿಕ್. ಈ ಒಂದು ಪ್ರಶ್ನೆಗೆ ಉತ್ತರ ಹೇಳೋದಕ್ಕೆ ಪ್ರಯತ್ನ ಮಾಡಿ, ಪಾಸ್ ಮಾಡಿಕೊಂಡು ಉತ್ತರ ಹೇಳಿ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಗ್ರೀಕ್ ಭಾಷೆ. ಮನೋವಿಜ್ಞಾನ ಅಥವಾ ಸೈಕಾಲಜಿ ಎಂಬ ಒಂದು ಪದ ಗ್ರೀಕ್ ಭಾಷೆಯಿಂದ ಬಂದಿದೆ. ಎರಡನೇ ಪ್ರಶ್ನೆ, ಸೈಕಾಲಜಿ ಎಂಬ ಪದವು ಸೈಕೆ ಮತ್ತು ಲೋಗೋಸ್ ಎಂಬ ಪದದಿಂದ ಉಗಮವಾಗಿದೆ. ಹಾಗಾದರೆ ಸೈಕೆ ಪದದ ಅರ್ಥವೇನು? ಆಯ್ಕೆಗಳು ಹೀಗಿವೆ: ಮೆದುಳು, ಆತ್ಮ, ವರ್ತನೆ, ಮನಸ್ಸು. ಇದಕ್ಕೆ ಸರಿಯಾದ ಉತ್ತರ ಆತ್ಮ. ಮನೋವಿಜ್ಞಾನ ಪದವನ್ನು ಇಂಗ್ಲಿಶಿನ ಸೈಕಾಲಜಿ ಎಂಬ ಪದಕ್ಕೆ ಸಮನಾಗಿ ಬಳಸುತ್ತಿದ್ದೇವೆ. ಈ ಪದವು ಸೈಕೆ ಮತ್ತು ಲೋಗೋಸ್ ಎಂಬ ಗ್ರೀಕ್ ಪದಗಳಿಂದ ಬಂದಿದೆ. ಸೈಕೆ ಎಂದರೆ ಆತ್ಮ ಮತ್ತು ಲೋಗೋಸ್ ಎಂದರೆ ವಿಜ್ಞಾನ ಅಥವಾ ಅಧ್ಯಯನ ಎಂದರ್ಥ. ಆದ್ದರಿಂದ ಮನೋವಿಜ್ಞಾನದ ಅರ್ಥವನ್ನು ಆತ್ಮದ ವಿಜ್ಞಾನ ಅಥವಾ ಆತ್ಮದ ಅಧ್ಯಯನ ಎಂದು ಪರಿಗಣಿಸಲಾಗುತ್ತಿದೆ. ಮೂರನೇ ಪ್ರಶ್ನೆ, ಮನೋವಿಜ್ಞಾನವು ಪ್ರಾರಂಭದಲ್ಲಿ ಯಾವ ಒಂದು ಶಾಖೆಯ ಭಾಗವಾಗಿತ್ತು? ಆಯ್ಕೆಗಳು ಹೀಗಿವೆ: ತತ್ವಶಾಸ್ತ್ರ, ಸಮಾಜಶಾಸ್ತ್ರ, ಶಾರೀರಿಕ ಶಾಸ್ತ್ರ, ಮನಃಶಾಸ್ತ್ರ. ಇದಕ್ಕೆ ಸರಿಯಾದ ಉತ್ತರ ತತ್ವಶಾಸ್ತ್ರ. ಮನೋವಿಜ್ಞಾನ ಅನ್ನೋ ಒಂದು ವಿಷಯ ಇತ್ತೀಚೆಗೆ ಒಂದು ಸ್ವತಂತ್ರ ವಿಷಯವಾಗಿ ಅಭಿವೃದ್ಧಿ ಹೊಂದಿದೆ. ಆದರೆ ಈ ಹಿಂದೆ ತತ್ವಶಾಸ್ತ್ರದ ಒಂದು ಶಾಖೆಯಾಗಿ ಅಧ್ಯಯನ ಮಾಡಲಾಗ್ತಿತ್ತು. ಅಂದಿನ ತತ್ವಶಾಸ್ತ್ರಜ್ಞರು ಆತ್ಮದ ಸ್ವರೂಪವನ್ನು ಕೊಟ್ಟಿದ್ರು. ಯಾವುದಕ್ಕೆ? ಈ ಸೈಕಾಲಜಿ ಅನ್ನೋ ಒಂದು ಪದಕ್ಕೆ, ಮನೋವಿಜ್ಞಾನದ ಒಂದು ಪದಕ್ಕೆ ಆತ್ಮದ ಒಂದು ಸ್ವರೂಪವನ್ನು ಕೊಟ್ಟಿದ್ರು. ಮೊದಲ ತತ್ವಶಾಸ್ತ್ರಜ್ಞರಾಗಿದ್ದಂತಹ ಡೆಮಾಕ್ರಿಟಸ್ ರವರು ವ್ಯಕ್ತಿಯೂ ಸಹ ಆತ್ಮದ ಕಣಗಳು ಮತ್ತು ದೇಹದ ಕಣಗಳಿಂದ ಮಾಡಲ್ಪಟ್ಟಿದ್ದಾನೆ ಎಂದು ವಾದ ಮಾಡ್ತಾ ಇದ್ರು. ಆದರೆ ಆತ್ಮದ ಸ್ವರೂಪವನ್ನು ನಿರ್ದಿಷ್ಟ ಪದಗಳಲ್ಲಿ ವ್ಯಾಖ್ಯಾನ ಮಾಡೋಕ್ಕಾಗ್ತಿರ್ಲಿಲ್ಲ. ಆದ್ದರಿಂದ ನಂತರದ ತತ್ವಶಾಸ್ತ್ರಜ್ಞ ಏನು ಮಾಡಿದ್ರು ಅಂತ ಹೇಳಿದ್ರೆ, ಮನೋವಿಜ್ಞಾನ ಅನ್ನೋದು ಆತ್ಮದ ಬಗ್ಗೆ ಅಧ್ಯಯನ ಮಾಡುವಂಥ ಶಾಸ್ತ್ರ ಅಲ್ಲ, ಇದು ಮನಸ್ಸಿನ ಅಧ್ಯಯನ ಅಂತ ಹೇಳಿ ಮುಂದೆ ಬರುವಂತಹ ತತ್ವಶಾಸ್ತ್ರಜ್ಞರು ವಾದ ಮಾಡ್ತಾ ಬರ್ತಾರೆ. ಮುಂದಿನ ಪ್ರಶ್ನೆಗಳಲ್ಲಿ ನೋಡೋಣ ಏನಾಗುತ್ತೆ ಅಂತ ಹೇಳಿ. ನಾಲ್ಕನೇ ಪ್ರಶ್ನೆ, ಮನೋವಿಜ್ಞಾನವನ್ನು ಮನಸ್ಸಿನ ಶಾಸ್ತ್ರ ಎಂದವರು ಯಾರು? ಆಯ್ಕೆಗಳು ಹೀಗಿವೆ: ವ್ಯಾಟ್ಸನ್, ಅರಿಸ್ಟಾಟಲ್, ಪ್ಲೇಟೋ ಮತ್ತು ಡಾಂಟೆ. ಈ 4 ಆಯ್ಕೆಗಳಲ್ಲಿ ಸರಿಯಾದ ಆಯ್ಕೆ ಯಾವುದು ಅಂತ ಹೇಳಿ ನೀವೇ ಪಾಸ್ ಮಾಡಿಕೊಂಡು ಉತ್ತರವನ್ನು ಹೇಳಲಿಕ್ಕೆ ಟ್ರೈ ಮಾಡಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಡಾಂಟೆ ಅವರು. ಡಾಂಟೆ ಅನ್ನೋ ಒಬ್ಬ ಮನೋವಿಜ್ಞಾನಿ ಏನು ಹೇಳ್ತಾರೆ, ಮನೋವಿಜ್ಞಾನ ಅನ್ನೋದು ಒಂದು ಮನಸ್ಸಿನ ಅಧ್ಯಯನ ಅಂತ ಹೇಳಿರ್ತಾರೆ. ಹಾಗಾದರೆ ಆತ್ಮಶಾಸ್ತ್ರ ಅಥವಾ ಆತ್ಮದ ಅಧ್ಯಯನ ಅಂತ ಹೇಳಿದಂಥ ವಿಜ್ಞಾನಿಗಳು ಯಾರು ಅಂತ ನೋಡೋದಾದರೆ ಪ್ಲೇಟೋ, ಅರಿಸ್ಟಾಟಲ್ ಮತ್ತು ಸಾಕ್ರೆಟಿಸ್ ಅವರು. ಓಕೆನಾ? ಇನ್ನು ಮುಂದೆ ಬರುವಂತಹ ವಿಲಿಯಂ ಜೇಮ್ಸ್ ಮತ್ತು ಇ.ಬಿ. ಟಿಶ್ನರ್ ಅವರು ಮನೋವಿಜ್ಞಾನವನ್ನು
ಆತ್ಮದ ಅಧ್ಯಯನನೂ ಅಲ್ಲ, ಮನಸ್ಸಿನ ಅಧ್ಯಯನನೂ ಅಲ್ಲ, ಅದೊಂದು ಪ್ರಜ್ಞಾಶಾಸ್ತ್ರ ಅಂತ ಹೇಳಿ ವಾದ ಮಾಡ್ತಾರೆ. ಯಾರು? ಇ.ಬಿ. ಟಿಶ್ನರ್ ಮತ್ತು ವಿಲಿಯಂ ಜೇಮ್ಸ್ ಅನ್ನೋರು ಮನೋವಿಜ್ಞಾನವನ್ನು ಪ್ರಜ್ಞಾಶಾಸ್ತ್ರ ಅಂತ ಹೇಳ್ತಾರೆ. ಆದರೆ ಅವರ ನಂತರ ಬಂದಂತಹ ವ್ಯಾಟ್ಸನ್ ಅವರು ಈ ಒಂದು ಮನೋವಿಜ್ಞಾನವು ಆತ್ಮದ ಶಾಸ್ತ್ರವೂ ಅಲ್ಲ, ಮನಸ್ಸಿನ ಶಾಸ್ತ್ರವೂ ಅಲ್ಲ, ಪ್ರಜ್ಞಾಶಾಸ್ತ್ರವೂ ಅಲ್ಲ, ಅದೊಂದು ವರ್ತನಾ ಶಾಸ್ತ್ರ, ವರ್ತನೆಗಳ ಬಗ್ಗೆ ಅಧ್ಯಯನ ಮಾಡೋದೇ ಈ ಮನೋವಿಜ್ಞಾನ ಅಂತ ಹೇಳಿ ವ್ಯಾಟ್ಸನ್ ಅವರು ಹೇಳ್ತಾ ಹೋಗ್ತಾರೆ. ಹಾಗಾಗಿ ಈ ಮೊದಲಿನ ಮೂರು ವ್ಯಾಖ್ಯೆಗಳು ಕೈ ಬಿಡಲಾಗುತ್ತೆ. ಈಗ ಪ್ರಸ್ತುತ ಕೂಡ ಮನೋವಿಜ್ಞಾನವನ್ನು ನಾವು ವರ್ತನೆಗಳ ಅಧ್ಯಯನ ಅಂತಲೇ ಕರಿತಾ ಇರೋದು, ಮತ್ತು ಅದರ ಒಂದು ಆಧಾರದ ಮೇಲೇ ಮನೋವಿಜ್ಞಾನವನ್ನು ಅಧ್ಯಯನ ಮಾಡ್ತಿರೋದು. ಇದಿಷ್ಟು ಈ ಪ್ರಶ್ನೆಯ ವಿವರಣೆ. ಮುಂದಿನ ಪ್ರಶ್ನೆ ನಾನು ಈಗಾಗಲೇ ವಿವರಣೆ ಕೊಟ್ಟಿದ್ದೀನಿ, ಒಂದ್ಸರಿ ಓದ್ತೀನಿ, ನೋಡ್ಕೊಳ್ಳಿ. ಮನೋವಿಜ್ಞಾನವನ್ನು ಪ್ರಜ್ಞಾಶಾಸ್ತ್ರ ಎಂದ ಮನೋವಿಜ್ಞಾನಿ ಯಾರು? ಆಯ್ಕೆಗಳು ಹೀಗಿವೆ: ಸಾಕ್ರೆಟೀಸ್, ಅರಿಸ್ಟಾಟಲ್, ಇ.ಬಿ. ಟಿಶ್ನರ್ ಮತ್ತು ಡಾಂಟೆ. ಇದಕ್ಕೆ ಉತ್ತರ ಯಾವುದು? ಪ್ರಜ್ಞಾಶಾಸ್ತ್ರ ಅಂತ ಹೇಳಿದವರು ಯಾರು? ವಿಲಿಯಂ ಜೇಮ್ಸ್ ಮತ್ತು ಇ.ಬಿ. ಟಿಶ್ನರ್. ಇಲ್ಲಿ ಇ.ಬಿ. ಟಿಶ್ನರ್ ಮಾತ್ರ ಕೊಟ್ಟಿದ್ದಾರೆ. ಅಕಸ್ಮಾತ್ ನಿಮಗೆ ಆಯ್ಕೆನಲ್ಲಿ ಇ.ಬಿ. ಟಿಶ್ನರ್ ಇಲ್ಲ ಅಂತ ಹೇಳಿದ್ರೆ ವಿಲಿಯಂ ಜೇಮ್ಸ್ನ ನೀವು ಆಯ್ಕೆಯಾಗಿ ತಗೋಬೇಕಾಗುತ್ತೆ. ಓಕೆನಾ? ಈ ಪ್ರಶ್ನೆ. ನೆಕ್ಸ್ಟು 6ನೇ ಪ್ರಶ್ನೆ ನೋಡೋಣ. 6ನೇ ಪ್ರಶ್ನೆ: ಮನೋವಿಶ್ಲೇಷಣಾ ಪಂಥದ ಪ್ರತಿಪಾದಕರು ಯಾರು? ಆಯ್ಕೆಗಳು: ಕಾರ್ಲ್ ಯಂಗ್, ಸಿಗ್ಮಂಡ್ ಫ್ರಾಯ್ಡ್, ಜಾನ್ ಡ್ಯೂಯಿ, ವಿಲಿಯಂ ಜೇಮ್ಸ್. ಇದಕ್ಕೆ ಸರಿಯಾದಂತಹ ಉತ್ತರ ಮನೋವಿಶ್ಲೇಷಣಾ ಪಂಥದ ಪ್ರತಿಪಾದಕರು ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಸಿಗ್ಮಂಡ್ ಫ್ರಾಯ್ಡ್ ಅವರಾಗಿರ್ತಾರೆ. 7ನೇ ಪ್ರಶ್ನೆ: ಮನೋವಿಜ್ಞಾನವು ಮೊದಲು ಆತ್ಮವನ್ನು ಕಳೆದುಕೊಂಡಿತು, ನಂತರ ತನ್ನ ಮನಸ್ಸನ್ನು ಕಳೆದುಕೊಂಡಿತು, ನಂತರ ಅದು ತನ್ನ ಪ್ರಜ್ಞೆಯನ್ನು ಕಳೆದುಕೊಂಡಿತು, ಈಗ ವರ್ತನೆಯನ್ನು ಉಳಿಸಿಕೊಂಡಿದೆ ಎಂದು ಹೇಳಿದ ಮನೋವಿಜ್ಞಾನಿ ಯಾರು? ಆಯ್ಕೆಗಳು ಹೀಗಿವೆ: ವ್ಯಾಟ್ಸನ್, ವುಡ್ವರ್ತ್, ಪ್ಲೇಟೋ ಮತ್ತು ಸ್ಕಿನ್ನರ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ವುಡ್ವರ್ತ್ ಅವರು. ಆಯ್ಕೆ ಬಿ, ವುಡ್ವರ್ತ್. ವುಡ್ವರ್ತ್ ಅವರು ಹೇಳ್ತಾರೆ, ಮನೋವಿಜ್ಞಾನ ಅನ್ನೋದು ಮೊದಲು ಆತ್ಮವನ್ನು ಕಳೆದುಕೊಂಡಿತು, ಆಮೇಲೆ ಮನಸ್ಸನ್ನು ಕಳೆದುಕೊಂಡಿತು, ಆಮೇಲೆ ಪ್ರಜ್ಞೆಯನ್ನು ಕಳೆದುಕೊಂಡು ಈಗ ವರ್ತನೆಯನ್ನು ಉಳಿಸಿಕೊಂಡಿದೆ. ಅಂದರೆ ವರ್ತನೆಯ ಬಗ್ಗೆ ಅಧ್ಯಯನ ಮಾಡುವಂತಹ ಒಂದು ವಿಜ್ಞಾನವೇ ಮನೋವಿಜ್ಞಾನ ಅನ್ನೋದು ಈಗ ಅಟ್ ಪ್ರೆಸೆಂಟ್ ಕೂಡ ನಾವು ಅದ್ರ ಬಗ್ಗೆನೇ ಅಧ್ಯಯನ ಮಾಡ್ತಾ ಇದ್ವಿ. ಓಕೆನಾ? ಮುಂದಿನ ಪ್ರಶ್ನೆ. 8ನೇ ಪ್ರಶ್ನೆ: ಮನೋವಿಜ್ಞಾನವನ್ನು ವರ್ತನಾ ಶಾಸ್ತ್ರ ಎಂದವರು ಯಾರು? ಆಯ್ಕೆಗಳು ಹೀಗಿವೆ: ಕಾರ್ಲ್ ಯಂಗ್, ವ್ಯಾಟ್ಸನ್, ಕೊಹ್ಲರ್ ಮತ್ತು ಥಾರ್ನ್ಡೈಕ್. ಈಗಾಗಲೇ ನಾನು ಇದಕ್ಕೆ ಉತ್ತರ ಹೇಳಿಬಿಟ್ಟಿದ್ದೀನಿ. ಇದಕ್ಕೆ ಸರಿಯಾದಂತಹ ಉತ್ತರ ಬಿ, ವ್ಯಾಟ್ಸನ್ ಅವರು. 9ನೇ ಪ್ರಶ್ನೆ: ಆಧುನಿಕ ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹ ಯಾರು? ಆಯ್ಕೆಗಳು ಹೀಗಿವೆ: ವ್ಯಾಟ್ಸನ್, ಥಾರ್ನ್ಡೈಕ್, ಪ್ಲೇಟೋ ಮತ್ತು ಸ್ಕಿನ್ನರ್. ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತ ನೀವು ಗೆಸ್ ಮಾಡಿ. ಇದಕ್ಕೆ ಸರಿಯಾದ ಉತ್ತರ ಥಾರ್ನ್ಡೈಕ್ ಅವರು. ಮನೋವಿಜ್ಞಾನದ ಪಿತಾಮಹ ಯಾರು ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಸಿಗ್ಮಂಡ್ ಫ್ರಾಯ್ಡ್ ಅವರಾಗಿರ್ತದೆ. ಆಧುನಿಕ ಮನೋವಿಜ್ಞಾನದ ಪಿತಾಮಹ ಯಾರು ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ವಿಲ್ಹೆಲ್ಮ್ ವೂಂಟ್ ಅವರಾಗಿರ್ತಾರೆ. ಅದೇ ರೀತಿ ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹ ಯಾರು ಅಂತ ಕೇಳಿದ್ರೆ ಅದಕ್ಕೆ ಥಾರ್ನ್ಡೈಕ್ ಅವರಾಗಿರ್ತಾರೆ. ಇನ್ನು ಮುಂದುವರೆದು ಪ್ರಶ್ನೆಯನ್ನು ಕೇಳೋದಾದರೆ ಭಾರತದ ಮನೋವಿಜ್ಞಾನದ ಪಿತಾಮಹ ಯಾರು ಅಂತ ಕೇಳಬಹುದು. ಆ ಒಂದು ಪ್ರಶ್ನೆಗೆ ಉತ್ತರ ಇರೋದಾದರೆ ನರೇಂದ್ರನಾಥ ಸೇನ್ ಗುಪ್ತಾ ಅಂತ ಹೇಳಿ. ಇವರು ಭಾರತದ ಮನೋವಿಜ್ಞಾನದ ಪಿತಾಮಹ ಆಗಿರ್ತಾರೆ. ನೆನ್ಪಿಟ್ಕೊಳ್ಳಿ, 4 ರೀತಿಯ ಪಿತಾಮಹರು ಇಲ್ಲಿ ಇಂಪಾರ್ಟೆಂಟ್ ಆಗಿರ್ತಾರೆ. ಸೈಕಾಲಜಿಯ ಪಿತಾಮಹ ಅಂದರೆ ಸಿಗ್ಮಂಡ್ ಫ್ರಾಯ್ಡ್ ಅವರು. ಆಧುನಿಕ ಸೈಕಾಲಜಿಯ ಪಿತಾಮಹ ಯಾರು ಅಂತ ಹೇಳಿದ್ರೆ ವಿಲ್ಹೆಲ್ಮ್ ವೂಂಟ್ ಅವರು. ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹ ಅಥವಾ ಎಜುಕೇಷನಲ್ ಸೈಕಾಲಜಿಯ ಒಂದು ಫಾದರ್ ಯಾರು ಅಂತ ಕೇಳಿದ್ರೆ ಥಾರ್ನ್ಡೈಕ್ ಅವರಾಗಿರ್ತಾರೆ. ಅದೇ ರೀತಿ ಇಂಡಿಯನ್ ಸೈಕಾಲಜಿಯ ಫಾದರ್ ಯಾರು ಅಂತ ಕೇಳಿದ್ರೆ ಅದಕ್ಕೆ ನರೇಂದ್ರನಾಥ ಸೇನ್ ಗುಪ್ತಾ ಅವರು ಉತ್ತರ ಆಗಿರ್ತಾರೆ. ಓಕೆನಾ? ಇದಿಷ್ಟು ನೆನಪಲ್ಲಿರಲಿ. 10ನೇ ಪ್ರಶ್ನೆ: ವಿಲ್ಹೆಲ್ಮ್ ವೂಂಟ್ ರವರು ಯಾವಾಗ, ಎಲ್ಲಿ ಮೊಟ್ಟಮೊದಲ ಮನೋವೈಜ್ಞಾನಿಕ ಪ್ರಯೋಗಶಾಲೆಯನ್ನು ಪ್ರಾರಂಭ ಮಾಡಿದರು? ಆಯ್ಕೆಗಳು: 1979 ಫ್ರಾನ್ಸ್, 1879 ಜರ್ಮನಿ, 1979 ಜರ್ಮನಿ, 1879 ಫ್ರಾನ್ಸ್. ಇದಕ್ಕೆ ಸರಿಯಾದಂತಹ ಉತ್ತರ 1879 ಜರ್ಮನಿಯಲ್ಲಿ.
ಈಗಾಗಲೇ ಹೇಳಿದಾಗೆ ಆಧುನಿಕ ಸೈಕಾಲಜಿಯ ಪಿತಾಮಹ ಯಾರು ಅಂತ ಕೇಳಿದ್ರೆ ವಿಲ್ಹೆಲ್ಮ್ ವೂಂಟ್ರವರು. ಇವರೇನು ಮಾಡ್ತಾರೆ ಅಂತ ಹೇಳಿದ್ರೆ 1879ರಲ್ಲಿ ಜರ್ಮನಿಯ ಒಂದು ಲಿಪ್ಸಿಂಗ್ಬರ್ಗ್ ಅಂತ ಹೇಳಿ ಅಲ್ಲಿ ಮೊಟ್ಟ ಮೊದಲ ಮನೋವೈಜ್ಞಾನಿಕ ಪ್ರಯೋಗಶಾಲೆಯನ್ನು ಪ್ರಾರಂಭ ಮಾಡ್ತಾರೆ. ಇವರು ಪ್ರಾಯೋಗಿಕ ವಿಧಾನಕ್ಕೆ ಹೆಚ್ಚು ಪ್ರಚಾರವನ್ನು ನೀಡಿ ವೈಜ್ಞಾನಿಕ ಮತ್ತು ವಸ್ತುನಿಷ್ಠತೆ ಹೊಂದಿರುವ ವರ್ತನೆಯ ಅಧ್ಯಯನವಾದಂತಹ ಮನೋವಿಜ್ಞಾನಕ್ಕೆ ವಿಜ್ಞಾನದಷ್ಟೇ ಮಹತ್ವದ ಸ್ಥಾನಮಾನವನ್ನು ತಂದುಕೊಡ್ತಾರೆ. ಹಾಗಾಗಿ ಇವರನ್ನ ಆಧುನಿಕ ಸೈಕಾಲಜಿಯ ಪಿತಾಮಹ ಅಥವಾ ಆಧುನಿಕ ಮನೋವಿಜ್ಞಾನದ ಪಿತಾಮಹ ಅಂತ ಕೂಡ ಕರಿತೀವಿ. ಯಾರನ್ನ? ವಿಲ್ಹೆಲ್ಮ್ ವೂಂಟ್ರವರು. ಈ ಒಂದು ಪ್ರಶ್ನೆಯನ್ನ ಹಲವಾರು ಬಾರಿ TETನಲ್ಲಿ ಕೇಳಿದ್ದಾರೆ. ಹಾಗಾಗಿ ತುಂಬಾ ಮುಖ್ಯ ಆಗುತ್ತೆ. ಒಂದ್ಸರಿ ನೋಟ್ಬುಕ್ನಲ್ಲಿ ಬರ್ಕೊಂಡು ಅಧ್ಯಯನವನ್ನ ಮಾಡಿ. 11ನೇ ಪ್ರಶ್ನೆ, ಈ ಕೆಳಗಿನ ಯಾವ ವಿಧಾನವು ಮನೋವಿಜ್ಞಾನಕ್ಕೆ ವಿಜ್ಞಾನದ ಸ್ಥಾನಮಾನವನ್ನು ದೊರಕಿಸಿಕೊಟ್ಟಿತು? ಆಯ್ಕೆಗಳು: ಪ್ರಾಯೋಗಿಕ ವಿಧಾನ, ವ್ಯಕ್ತಿ ಅಧ್ಯಯನ, ಅಂತರಾವಲೋಕನ ವಿಧಾನ, ವೀಕ್ಷಣಾ ವಿಧಾನ. ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಯಾವುದು ಅಂತ ಹೇಳಿದ್ರೆ ಪ್ರಾಯೋಗಿಕ ವಿಧಾನ. ಪ್ರಾಯೋಗಿಕ ವಿಧಾನ ಮಾನವನ ವರ್ತನೆಯನ್ನ ವಸ್ತುನಿಷ್ಠವಾಗಿ ಮತ್ತು ವೈಜ್ಞಾನಿಕವಾಗಿ ಅಧ್ಯಯನ ಮಾಡುತ್ತದೆ. ವರ್ತನವಾದಿಗಳ ಮಹತ್ತರವಾದ ಕೊಡುಗೆ ಎಂದರೆ ಈ ಪ್ರಾಯೋಗಿಕ ವಿಧಾನ. ಅದರಲ್ಲೂ ಈ ಒಂದು ಪ್ರಾಯೋಗಿಕ ವಿಧಾನವನ್ನ ನಮಗೆ ಪ್ರಸ್ತುತಪಡಿಸ್ತವ್ರು ಯಾರು ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ವಿಲ್ಹೆಲ್ಮ್ ವೂಂಟ್ರವರಾಗಿರ್ತಾರೆ. ಓಕೆನಾ? ಈ ವಿಲ್ಹೆಲ್ಮ್ ವೂಂಟ್ರವರು ಮೊದಲ ಬಾರಿಗೆ 1879ರಲ್ಲಿ ಜರ್ಮನಿಯ ಲಿಪ್ಸಿಂಗ್ಬರ್ಗ್ನಲ್ಲಿ ಮೊತ್ತ ಮೊದಲ ಮನೋವೈಜ್ಞಾನಿಕ ಪ್ರಯೋಗಶಾಲೆಯನ್ನ ಪ್ರಾರಂಭ ಮಾಡೋದ್ರ ಮೂಲಕ ಮನೋವಿಜ್ಞಾನವನ್ನ ಪ್ರಾಯೋಗಿಕವಾಗಿ ಅಧ್ಯಯನ ಮಾಡ್ಬೋದು ಅನ್ನೋದನ್ನ ತೋರಿಸ್ಕೊಡ್ತಾರೆ. ಹಾಗಾಗಿ ಈ ಒಂದು ವಿಲ್ಹೆಲ್ಮ್ ವೂಂಟ್ರವರಿಗೆ ಮನೋವಿಜ್ಞಾನವನ್ನ ವಿಜ್ಞಾನದ ಒಂದು ತಳಹದಿಯನ್ನ ಮನೋವಿಜ್ಞಾನಕ್ಕೆ ವಿಜ್ಞಾನದ ಒಂದು ಮಹತ್ವವನ್ನು ಕೊಟ್ಟಂತಹ ವಿಜ್ಞಾನಿ ಯಾರು ಅಂತ ಕೇಳಿದ್ರೆ ಅದಕ್ಕೂ ಕೂಡ ಉತ್ತರ ವಿಲ್ಹೆಲ್ಮ್ ವೂಂಟ್ರವರಾಗಿರ್ತಾರೆ. ಇಲ್ಲಿ ಪ್ರಶ್ನೆ ಇರೋದು ಮನೋವಿಜ್ಞಾನಕ್ಕೆ ವಿಜ್ಞಾನದ ಸ್ಥಾನಮಾನವನ್ನ ದೊರಕಿಸಿಕೊಟ್ಟಂತಹ ವಿಧಾನ ಯಾವುದು ಅಂತ ಕೇಳಿದ್ದಾರೆ. ಆದರೆ ಮುಂದಿನ ಪರೀಕ್ಷೆಗಳಲ್ಲಿ ಮನೋವಿಜ್ಞಾನಕ್ಕೆ ವಿಜ್ಞಾನದ ತಳಹದಿಯನ್ನ ಕೊಟ್ಟಂತಹ ಅಥವಾ ಮನೋವಿಜ್ಞಾನಕ್ಕೆ ವಿಜ್ಞಾನದ ಮಹತ್ವವನ್ನ ನೀಡಿದಂತಹ ವಿಜ್ಞಾನಿ ಯಾರು, ಮನೋವಿಜ್ಞಾನಿ ಯಾರು ಅಂತ ಕೇಳ್ಬೋದು. ಅದಕ್ಕೆ ಉತ್ತರ ವಿಲ್ಹೆಲ್ಮ್ ವೂಂಟ್ರಾಗಿರ್ತಾರೆ. ಓಕೆನಾ? ಇದಿಷ್ಟು 11ನೇ ಪ್ರಶ್ನೆಯ ವಿವರಣೆ. ಮುಂದಿನ ಪ್ರಶ್ನೆ 12ನೇ ಪ್ರಶ್ನೆ, ಅಂತರಾವಲೋಕನ ವಿಧಾನದ ಪ್ರತಿಪಾದಕರು ಯಾರು? ಆಯ್ಕೆಗಳು ಹೀಗಿವೆ: ವ್ಯಾಟ್ಸನ್, E.B. ಟಿಶ್ನರ್, ಪ್ಲೇಟೋ ಮತ್ತೆ ಸ್ಕಿನ್ನರ್. ಈ ಒಂದು ಅಂತರಾವಲೋಕನ ವಿಧಾನವನ್ನ ಮೊದಲಿಗೆ ಪ್ರಚಾರ ಮಾಡಿದವರು ಯಾರು ಅಂತ ಹೇಳಿದ್ರೆ ಇದಕ್ಕೆ ಉತ್ತರ E.B. ಟಿಶ್ನರ್ ಅವರಾಗಿರ್ತಾರೆ. ಮೊದಲಿಗೆ ನಾವು ಮನೋವೈಜ್ಞಾನಿಕ ವಿಧಾನಗಳು ಅಥವಾ ಮನೋವಿಜ್ಞಾನದ ವಿಧಾನಗಳು ಯಾವುದು ಅಂತ ನೋಡೋದಾದ್ರೆ ಅಂತರಾವಲೋಕನ, ವೀಕ್ಷಣಾ ವಿಧಾನ, ಪ್ರಾಯೋಗಿಕ ವಿಧಾನ, ವ್ಯಕ್ತಿ ಅಧ್ಯಯನ, ಸಂದರ್ಶನ, ಪರೀಕ್ಷಾ ವಿಧಾನ ಮತ್ತೆ ಸಮೀಕ್ಷಾ ವಿಧಾನ ಅಂತ ಹೇಳಿ 7 ವಿಧಾನಗಳನ್ನ ನಾವು ನೋಡ್ತೀವಿ. ಅದರಲ್ಲಿ ಮೊದಲನೇ ವಿಧಾನ ಯಾವುದು ಅಂತ ಕೇಳಿದ್ರೆ ಅಂತರಾವಲೋಕನ ವಿಧಾನ ಆಗಿರುತ್ತೆ. ಈ ಒಂದು ಅಂತರಾವಲೋಕನ ವಿಧಾನವನ್ನ ಪ್ರಸ್ತುತಪಡಿಸಿದಂತಹ ಮನೋವಿಜ್ಞಾನಿ ಯಾರು ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಎಡ್ವರ್ಡ್ ಬ್ರಾಡ್ಫರ್ಡ್ ಟಿಶ್ನರ್ ಅವರಾಗಿರ್ತಾರೆ. ಇವರು ಬ್ರಿಟಿಷ್ ಮನೋವಿಜ್ಞಾನಿಯಾಗಿದ್ದು ಈ ಒಂದು ವಿಧಾನವನ್ನ 18ನೇ ಮತ್ತು 19ನೇ ಶತಮಾನಗಳಲ್ಲಿ ಪ್ರಸ್ತುತಪಡಿಸಿರ್ತಾರೆ. ಈ ವಿಧಾನದ ಸಹಾಯದಿಂದ ನಾವೇನ್ ಮಾಡ್ಬೋದು ಅಂತ ಹೇಳಿದ್ರೆ ವ್ಯಕ್ತಿಯು ತನ್ನ ಆಲೋಚನೆಗಳು, ಭಾವನೆಗಳು ಮತ್ತೆ ಪ್ರೇರಣೆಗಳನ್ನ ತನ್ನ ಮನಸ್ಸಿನಲ್ಲಾಗುವಂತಹ ಮಾನಸಿಕ ಪ್ರಕ್ರಿಯೆಗಳನ್ನ ತನಗೆ ತಾನೇ ಒಂದು ಪರೀಕ್ಷೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಓಕೆನಾ? ತನ್ನನ್ನ ತಾನು ಅರಿತುಕೊಳ್ಳೋದಕ್ಕೆ ಇರುವಂತಹ ಒಂದು ವಿಧಾನ ಯಾವುದು ಅಂತ ಹೇಳಿದ್ರೆ ಅದು ಅಂತರಾವಲೋಕನ ವಿಧಾನ ಆಗಿರುತ್ತೆ. 13ನೇ ಪ್ರಶ್ನೆ, ಮನೋವಿಜ್ಞಾನದ ಮೊದಲ ಪಂಥಶಾಲೆ ಯಾವುದು? ಆಯ್ಕೆಗಳು ಹೀಗಿವೆ: ರಚನಾತ್ಮಕ ಪಂಥ, ಕ್ರಿಯಾತ್ಮಕ ಪಂಥ, ವರ್ತನಾ ಪಂಥ, ಮನೋವಿಶ್ಲೇಷಣಾ ಪಂಥ. ಈ ಒಂದು ಪ್ರಶ್ನೆಗೆ ನಾನು ಉತ್ತರವನ್ನು ಹೇಳಲ್ಲ. ಇಲ್ಲಿ ಯಾರೆಲ್ಲ ಈ ವಿಡಿಯೋವನ್ನು ನೋಡಿರ್ತೀರೋ ಸಾಧ್ಯ ಆದರೆ ಈ ಒಂದು ಪ್ರಶ್ನೆಗೆ ಉತ್ತರ ಏನು ಅಂತ ನೀವೇ ಕಮೆಂಟ್ ಬಾಕ್ಸ್ನಲ್ಲಿ ಸರಿಯಾದ ಉತ್ತರವನ್ನು ಹಾಕಿ. ನೋಡೋಣ ಎಷ್ಟು ಜನ ಸರಿಯಾದ ಉತ್ತರವನ್ನು ಕಳಿಸ್ತೀರಿ ಅಂತ. ಓಕೆನಾ? ಮುಂದಿನ ಪ್ರಶ್ನೆ 14ನೇ ಪ್ರಶ್ನೆ, ಮಾನಸಿಕ ಕ್ರಿಯೆಗಳು 3 ಹಂತಗಳಲ್ಲಿ ನಡೆಯುತ್ತವೆ ಎಂದು ಪ್ರತಿಪಾದಿಸಿದ ಮನೋವಿಜ್ಞಾನಿ ಯಾರು? ಆಯ್ಕೆಗಳು ವ್ಯಾಟ್ಸನ್, E.B. ಟಿಶ್ನರ್, ಪ್ಲೇಟೋ,
ಮತ್ತು ಸಿಗ್ಮಂಡ್ ಫ್ರಾಯ್ಡ್ ರವರು. ಈ ಒಂದು ಪ್ರಶ್ನೆಗೆ ಮಾನಸಿಕ ಕ್ರಿಯೆಗಳು 3 ಹಂತಗಳಲ್ಲಿ ನಡೆಯುತ್ತೆ ಅಂತ ಹೇಳಿದಂತಹ ಮನೋವಿಜ್ಞಾನಿ ಯಾರು ಅಂತ ಹೇಳಿದ್ರೆ ಸಿಗ್ಮಂಡ್ ಫ್ರಾಯ್ಡ್ ರವರು. ಇವರು ಮನೋವಿಶ್ಲೇಷಣಾ ಪಂಥದಲ್ಲಿ ಒಂದು ವಿಶೇಷತೆಯನ್ನು ತಂದುಕೊಟ್ಟಂತಹ ಮನೋವಿಜ್ಞಾನಿ. ಮಾನವನ ಸಂಪೂರ್ಣ ವರ್ತನೆಯನ್ನು ವಿಶ್ಲೇಷಿಸುವಲ್ಲಿ ಮಾನಸಿಕ ಕ್ರಿಯೆಗಳು 3 ರೀತಿಯ ಮಾನಸಿಕ ಕ್ರಿಯೆಗಳು 3 ಹಂತಗಳಲ್ಲಿ ನಡೆಯುತ್ತೆ ಅಂತ ಹೇಳಿದ್ದಾರೆ. ಆ 3 ಮಾನಸಿಕ ಕ್ರಿಯೆಗಳು ಯಾವುದಪ್ಪ ಅಂತ ಹೇಳಿದ್ರೆ ಪ್ರಜ್ಞಾವಸ್ಥೆ, ಅರೆಪ್ರಜ್ಞಾವಸ್ಥೆ ಅಥವಾ ಸುಪ್ತ ಪ್ರಜ್ಞಾವಸ್ಥೆ ಮತ್ತು ಅಜಾಗೃತ ಅಥವಾ ಅಪ್ರಜ್ಞಾವಸ್ಥೆ ಅಂತ ಹೇಳಿ 3 ಹಂತಗಳು ಬರ್ತಾ ಹೋಗ್ತವೆ. ಈ ಸಿಗ್ಮಂಡ್ ಫ್ರಾಯ್ಡ್ ರವರ ಪ್ರಕಾರ ನಾವು ಏನು ಮಾಡ್ತೀವಿ, ಏನು ಆಲೋಚನೆ ಮಾಡ್ತೀವಿ ಅನ್ನೋ ಒಂದು ಮತ್ತೆ ನಮಗೆ ಮೂಲ ಅಗತ್ಯತೆಗಳು ಏನು ಬೇಕು, ನಮ್ಮ ಮನಸ್ಸಿನಲ್ಲಿ ಪ್ರಚೋದನೆಗಳು ಹೇಗೆ ಉಂಟಾಗ್ತವೆ ಅನ್ನೋದನ್ನು ಇವರು 3 ರೀತಿಯಲ್ಲಿ ವರ್ಗೀಕರಣವನ್ನು ಮಾಡ್ತಾರೆ. ಹೇಗೆ? ಪ್ರಚೋದನೆಗಳು ನಮ್ಮ ಮನಸ್ಸಿನಲ್ಲಿ ಅಜಾಗೃತ ಮಟ್ಟದಲ್ಲಿ ಅಡಗಿರುತ್ತವೆ. ವ್ಯಕ್ತಿಯ ಮನಸ್ಸಿನ ಅಜಾಗೃತ ಮಟ್ಟದಲ್ಲಿರುವ ಪ್ರಚೋದನೆಗಳು ವ್ಯಕ್ತಿಯ ವರ್ತನೆ ಮತ್ತು ಆಲೋಚನೆಗಳ ಮೂಲಕ ಅಭಿವ್ಯಕ್ತಿಗೊಳ್ಳಲು ಪ್ರಯತ್ನಿಸುತ್ತವೆ. ಈ ಅಜಾಗೃತ ಅಭಿಪ್ರೇರಣೆಯೇ ಮನೋವಿಶ್ಲೇಷಣೆಯ ಮೂಲ ಅಂಶವಾಗಿದೆ. ವ್ಯಕ್ತಿಯ ಸಾಮಾನ್ಯ ಅಥವಾ ಅಪಸಾಮಾನ್ಯ ವರ್ತನೆಗಳನ್ನು ನಿರ್ದೇಶಿಸುವಲ್ಲಿ ಲೈಂಗಿಕ ಅಂಶಗಳ ಬಗ್ಗೆ ಹೆಚ್ಚಿನ ಹೊತ್ತು ನೀಡುತ್ತಾರೆ. ಅಜಾಗೃತ ಮಟ್ಟದ ಅರಿವನ್ನು ಪಡೆಯುವ ಮೂಲಕ ವ್ಯಕ್ತಿಯ ವರ್ತನಾ ಸಮಸ್ಯೆಗಳಿಗೆ ಕಾರಣಗಳನ್ನು ವಿಶ್ಲೇಷಿಸಿ ಅವುಗಳನ್ನು ಪರಿಹರಿಸಬಹುದು. ಜಾಗೃತ ವ್ಯವಸ್ಥೆಯಲ್ಲಿರುವ ವಿಷಯವನ್ನು ಹೊರಸೆಳೆಯಲು ಮುಕ್ತ ಸಹಚರ್ಯ ವಿಧಾನ ಮತ್ತು ಸ್ವಪ್ನ ವಿಶ್ಲೇಷಣೆ ಕ್ರಮಗಳನ್ನು ಸೂಚಿಸುತ್ತಾರೆ ಅಂತ ಹೇಳಿದ್ರೆ, ಇವರು ಒಬ್ಬ ಮನುಷ್ಯನನ್ನು ಅರೆಪ್ರಜ್ಞಾವಸ್ಥೆಗೆ ತಗೊಂಡೋಗಿ ಅವನ ಮನಸ್ಸಿನಲ್ಲಿ ಇರೋವಂಥದ್ದನ್ನು ಹೊರಗಡೆ ಹಾಕುವಂತಹ ಒಂದು ವಿಧಾನವನ್ನು ಕಂಡುಕೊಳ್ತಾರೆ. ಅದಕ್ಕೆ ಇವರು ಏನಂತ ಹೇಳ್ತಾರೆ? ಮನೋವಿಶ್ಲೇಷಣಾ ಪಂಥ ಅಂತ ಹೇಳಿ ಕರಿತಾ ಹೋಗ್ತಾರೆ. ಇದಿಷ್ಟು ಮನೋವಿಶ್ಲೇಷಣಾ ಪಂಥದ ಬಗ್ಗೆ ಮತ್ತು ಸಿಗ್ಮಂಡ್ ಫ್ರಾಯ್ಡ್ ರವರ ಬಗ್ಗೆ ಒಂದಿಷ್ಟು ಮಾಹಿತಿಯಾಗಿತ್ತು. ಮುಂದಿನ ಪ್ರಶ್ನೆ ನೋಡೋಣ. 16ನೇ ಪ್ರಶ್ನೆ. ಸದೃಢ ದೇಹದಲ್ಲಿ ಸದೃಢ ಮನಸ್ಸು ಇರುತ್ತದೆ ಎಂದು ಹೇಳಿದವರು ಯಾರು? ಆಯ್ಕೆಗಳು ಹೀಗಿವೆ: ಅರಿಸ್ಟಾಟಲ್, ಇ.ಬಿ. ಟಿಶ್ನರ್, ಪ್ಲೇಟೋ ಮತ್ತು ಸ್ಕಿನ್ನರ್. ಈ ಒಂದು ಪ್ರಶ್ನೆ 2 ಬಾರಿ TETನಲ್ಲಿ ಕೇಳಲಾಗಿತ್ತು. ಹಾಗಾಗಿ ನಾನು ಇದನ್ನು ಇಲ್ಲಿ ತಗೊಂಡಿದ್ದೀನಿ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಅಂತ ಹೇಳಿದ್ರೆ ಅರಿಸ್ಟಾಟಲ್ ರವರು. ಇವರು ಹೇಳೋ ಪ್ರಕಾರ ಯಾವ ದೇಹವು ಆರೋಗ್ಯವಾಗಿರುತ್ತೋ ಅಂತ ಹೇಳಿದ್ರೆ, ಯಾವ ದೇಹವನ್ನು ನಾವು ದಂಡಿಸಿ ಒಂದು ದೇಹವನ್ನು ಸದೃಢವಾಗಿ ಇಟ್ಕೊತೀವೋ ಆ ದೇಹದಲ್ಲಿ ಇರುವ ಮನಸ್ಸು ಕೂಡ ಸದೃಢವಾಗಿರುತ್ತೆ ಅನ್ನೋ ಒಂದು ವಿವರಣೆಯನ್ನು ಇವರು ನೀಡ್ತಾರೆ. ಅಲ್ಲದೆ ಅರಿಸ್ಟಾಟಲ್ ರವರು ಕಲಿಕಾ ನಿಯಮಗಳಾದಂತಹ ಸಾದೃಶ್ಯ ಮತ್ತು ಸಾಮೀಪ್ಯಗಳನ್ನು ಪ್ರತಿಪಾದಿಸಿದ ಗ್ರೀಕ್ ಶಿಕ್ಷಣ ತಜ್ಞ ಆಗಿರ್ತಾರೆ. ಅರಿಸ್ಟಾಟಲ್ ರವರ ಕಲಿಕಾ ನಿಯಮಗಳು ಯಾವುದು ಅಂತ ಏನಾದರೂ ಕೇಳಿದ್ರೆ ಸಾದೃಶ್ಯ ಮತ್ತು ಸಾಮೀಪ್ಯ ನಿಯಮಗಳು ಅಂತ ಹೇಳಿ 2 ರೀತಿಯ ನಿಯಮಗಳನ್ನ ಪ್ರತಿಪಾದಿಸಿರ್ತಾರೆ. ಯಾರು? ಅರಿಸ್ಟಾಟಲ್ ರವರು. ಇದಿಷ್ಟು ಅರಿಸ್ಟಾಟಲ್ ರವರ ಬಗ್ಗೆ. ಮುಂದಿನ ಪ್ರಶ್ನೆ 17ನೇ ಪ್ರಶ್ನೆ. ಮನೋವಿಜ್ಞಾನದ ಅಧ್ಯಯನದಲ್ಲಿ ವರ್ತನೆಯ ಅರ್ಥವನ್ನು ಹೇಗೆ ವಿವರಿಸಿದ್ದಾರೆ? ಆಯ್ಕೆಗಳು ಹೀಗಿವೆ: ಜೈವಿಕ ಚಟುವಟಿಕೆಗಳು, ಮಾನಸಿಕ ಪ್ರಕ್ರಿಯೆಗಳು, ವ್ಯಕ್ತಿಯ ಮನಸ್ಸಿನ ಭಾವಗಳು, ವ್ಯಕ್ತಿಯ ಮನಸ್ಸಿನ ಭಾವಗಳು, ಮನೋಧೋರಣೆಗಳು, ಆಲೋಚನೆಗಳು, ಇತರೆ ಮಾನಸಿಕ ಪ್ರಕ್ರಿಯೆಗಳು. ಇದಕ್ಕೆ ಸರಿಯಾದ ಉತ್ತರ ಅಂತ ಹೇಳಿದ್ರೆ ಅದು ಆಪ್ಷನ್ ಡಿ ಆಗಿರುತ್ತೆ. ವ್ಯಕ್ತಿಯ ಭಾವನೆಗಳು, ಮನೋಧೋರಣೆಗಳು, ಆಲೋಚನೆಗಳು ಮತ್ತು ಮಾನಸಿಕ ಪ್ರಕ್ರಿಯೆಗಳು ಇವಿಷ್ಟು ಕೂಡ ಮನೋವಿಜ್ಞಾನದ ಒಂದು ಅಧ್ಯಯನದಲ್ಲಿ ವ್ಯಕ್ತಿಯಲ್ಲಿ ಬರುವಂತಹ ವರ್ತನೆಗಳಲ್ಲಿ ನಾವು ಅಧ್ಯಯನ ಮಾಡಬಹುದಾದಂತಹ ವಿಷಯಗಳಾಗಿರುತ್ತೆ. ಮುಂದಿನ ಪ್ರಶ್ನೆ ನೋಡೋಣ. 18ನೇ ಪ್ರಶ್ನೆ. ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳನ್ನು, ಸಮಸ್ಯಾತ್ಮಕ ಮಕ್ಕಳನ್ನು, ಅಪೂರ್ಣ ಸಾಧಕರನ್ನು, ಬಾಲಾಪರಾಧಿಗಳನ್ನು ಅಧ್ಯಯನ ಮಾಡಲು ಬಳಸುವ ಸೂಕ್ತ ವಿಧಾನ ಯಾವುದು? ಆಯ್ಕೆಗಳು ಹೀಗಿವೆ: ಅಂತರಾವಲೋಕನ ವಿಧಾನ, ವ್ಯಕ್ತಿ ಅಧ್ಯಯನ, ಪ್ರಾಯೋಗಿಕ ವಿಧಾನ, ವೀಕ್ಷಣಾ ವಿಧಾನ. ನಾನು ಈ ಹಿಂದೆ ಹೇಳಿದಾಗೆ ಮನೋವಿಜ್ಞಾನದ ಹಂತಗಳು ಅಥವಾ ಮನೋವಿಜ್ಞಾನದ ವಿಧಾನಗಳು ಅಂತ ಹೇಳಿ ಬರ್ತವೆ.
ಯಾವುದು ಅದು ಹಂತಗಳು ಅಂತ ಹೇಳಿದ್ರೆ ಈ ಹಿಂದೆ ಹೇಳಿದಾಗೆ ಅಂತರಾವಲೋಕನ ವಿಧಾನ, ವೀಕ್ಷಣೆ, ಪ್ರಾಯೋಗಿಕ ವಿಧಾನ, ವ್ಯಕ್ತಿ ಅಧ್ಯಯನ, ಸಂದರ್ಶನ, ಪರೀಕ್ಷಾ ವಿಧಾನ ಮತ್ತು ಸಮೀಕ್ಷಾ ವಿಧಾನ. ಈ ಒಂದು ಇಷ್ಟು ಆಯ್ಕೆಗಳನ್ನು ಇಷ್ಟು ಒಂದು ವಿಧಾನಗಳನ್ನು ಕೊಟ್ಟು ಇದರಲ್ಲಿ ಯಾವ ಒಂದು ವಿಧಾನದಿಂದ ಈ ಮೇಲೆ ಕೊಟ್ಟಿರುವಂತಹ ಮಕ್ಕಳ ಒಂದು ಮನಸ್ಸನ್ನು ಅಧ್ಯಯನ ಮಾಡ್ಬೋದು ಅಂತ ಹೇಳಿದ್ರೆ ಅದು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂತ ಹೇಳಿದ್ರೆ ವ್ಯಕ್ತಿ ಅಧ್ಯಯನ ಆಗಿರುತ್ತೆ. ಹಾಗಾದರೆ ವ್ಯಕ್ತಿ ಅಧ್ಯಯನದ ಬಗ್ಗೆ ಸ್ವಲ್ಪ ವಿವರಣೆಯನ್ನು ನೋಡೋಣ. ಈ ವ್ಯಕ್ತಿ ಅಧ್ಯಯನ ಅನ್ನೋದು ಒಬ್ಬ ವ್ಯಕ್ತಿ ಅಥವಾ ಒಂದು ಸಂಸ್ಥೆಯ ಆಳವಾದ ಅಧ್ಯಯನವನ್ನು ಒಳಗೊಂಡಿರುತ್ತೆ. ಈ ವಿಧಾನದಲ್ಲಿ ಒಬ್ಬ ವರ್ತನಾ ಸಮಸ್ಯೆಯುಳ್ಳ ವ್ಯಕ್ತಿಯ ಬಗ್ಗೆ ಅಥವಾ ಒಂದು ಸಂಸ್ಥೆಯ ಬಗ್ಗೆ ವಿವರವಾದ ಮಾಹಿತಿಯನ್ನು ಸಂಗ್ರಹಿಸಿ ನ್ಯೂನತೆಗೆ ಕಾರಣಗಳನ್ನು ಪರಿಶೋಧಿಸಿ ಸೂಕ್ತ ನಿವಾರಣಾ ಕ್ರಮಗಳನ್ನು ಕೈಗೊಳ್ಳೋದೇ ವ್ಯಕ್ತಿ ಅಧ್ಯಯನ ಆಗಿರುತ್ತೆ. ಈ ಒಂದು ವ್ಯಕ್ತಿ ಅಧ್ಯಯನದ ಪ್ರತಿಪಾದಕರು ಯಾರು ಅಥವಾ ಸಂಸ್ಥಾಪಕರು ಯಾರು ಅಂತ ಹೇಳಿದ್ರೆ DFD ಬುಕ್ಸ್ ರವರು. ಇವರು ಅನೇಕ ಅಂತ ಹೇಳಿದ್ರೆ ಶೈಕ್ಷಣಿಕ ಮನೋವಿಜ್ಞಾನ, ಅಪಸಾಮಾನ್ಯ ಮನೋವಿಜ್ಞಾನ, ಚಿಕಿತ್ಸಕ ಮನೋವಿಜ್ಞಾನ, ಸಾಮಾಜಿಕ ಮನೋವಿಜ್ಞಾನ ಮತ್ತು ಅಪರಾಧ ಮನೋವಿಜ್ಞಾನ ಕ್ಷೇತ್ರಗಳಲ್ಲಿ ಹೆಚ್ಚಾಗಿ ಈ ಒಂದು ವ್ಯಕ್ತಿ ಅಧ್ಯಯನವನ್ನು ಬಳಸ್ತಾರೆ. ಇನ್ನು ತರಗತಿಯ ವಿದ್ಯಾರ್ಥಿ ಶಾಲಾ ಕಲಿಕೆಯಲ್ಲಿ ಅಪೂರ್ಣ ನಿರಾಸಕ್ತನಾಗಿದ್ದರೆ, ಬಾಲಾಪರಾಧಿಯಾಗಿದ್ದರೆ, ನಿರ್ದಿಷ್ಟ ವಿಷಯದ ಕಲಿಕೆಯಲ್ಲಿ ಹಿಂದುಳಿದಿದ್ರೆ ಮತ್ತು ಅಪೂರ್ಣ ಸಾಧಕನಾಗಿದ್ದರೆ, ಸಂವೇಗಾತ್ಮಕ ಸಮಸ್ಯೆಗಳನ್ನು ಹೊಂದಿದ್ರೆ, ತರಗತಿಯ ಮಕ್ಕಳೊಡನೆ ಸರಿಯಾದ ಹೊಂದಾಣಿಕೆ ಇಲ್ಲ ಅಂದರೆ, ಒಂದು ಸಂಸ್ಥೆಯ ನಿರೀಕ್ಷಿತ ಮಟ್ಟದ ಸಾಧನೆ ಮಾಡಲಾಗದಿದ್ದಲ್ಲಿ, ಈ ಎಲ್ಲ ಒಂದು ನಿರ್ದಿಷ್ಟ ಕಾರಣಗಳಿರುವಂತಹ ಸಮಸ್ಯಾತ್ಮಕ ವರ್ತನೆಗಳಿಗೆ ಈ ಒಂದು ವ್ಯಕ್ತಿ ಅಧ್ಯಯನ ಅನ್ನೋ ಒಂದು ವಿಧಾನದ ಮೂಲಕ ಪರಿಹಾರವನ್ನು ಕಂಡುಕೋಬಹುದು ಅಂತ ಈ ಒಂದು ವ್ಯಕ್ತಿ ಅಧ್ಯಯನ ಕಂಡಿಡಿದಂತಹ DFD ಬುಕ್ಸ್ ರವರು ತಿಳಿಸ್ಕೊಟ್ಟಿದ್ದಾರೆ. ಇಷ್ಟು ವ್ಯಕ್ತಿ ಅಧ್ಯಯನದ ಬಗ್ಗೆ. ಇನ್ನು ವ್ಯಕ್ತಿ ಅಧ್ಯಯನವು ಶಿಕ್ಷಕರಿಗೆ ಮಕ್ಕಳ ವರ್ತನೆಗಳ ಬಗ್ಗೆ ತಿಳಿಯಲು ಅನುಕೂಲವಾಗುವಂತಹ ಒಂದು ಬೋಧನಾ ವಿಧಾನ ಕೂಡ ಆಗಿರುತ್ತೆ. ಇದಿಷ್ಟು ಈ ಪ್ರಶ್ನೆಯ ವಿವರಣೆ ಆಗಿತ್ತು. 19ನೇ ಪ್ರಶ್ನೆ, ಹಿಂದಿನ ಶಿಕ್ಷಣದಲ್ಲಿ ಉಪಯೋಗಿಸುತ್ತಿರುವ ಪ್ರಮುಖ ಅಂತರ್ಶಿಸ್ತಿನ ವಿಧಾನ ಇದು ಯಾವ ಪಂಥದವರ ಕೊಡುಗೆಯಾಗಿದೆ? ಇಲ್ಲಿ ಹಿಂದಿನ ಆಗಿದೆ, ಇದು ಇಂದಿನ ಆಗಬೇಕು. ಅಟ್ ಪ್ರೆಸೆಂಟು ನಾವು ಎಜುಕೇಷನ್ ಫೀಲ್ಡ್ನಲ್ಲಿ ಯೂಸ್ ಮಾಡ್ತಿರುವಂತಹ ಅಂತರ್ಶಿಸ್ತಿನ ವಿಧಾನ ಇದು ಯಾವ ಒಂದು ಪಂಥದವರ ಕೊಡುಗೆ ಅಂತ ಪ್ರಶ್ನೆಯಾಗಿದೆ. ಇದಕ್ಕೆ ಉತ್ತರ ಆಯ್ಕೆಗಳನ್ನು ನೋಡೋಣ. ಫಸ್ಟ್ ಗೆಸ್ಟಾಲ್ಟ್ ಪಂಥ, ವರ್ತನಾ ಪಂಥ, ಕ್ರಿಯಾತ್ಮಕ ಪಂಥ ಮತ್ತು ರಚನಾತ್ಮಕ ಪಂಥ. ಈ ಒಂದು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ಹೇಳಿದ್ರೆ ಗೆಸ್ಟಾಲ್ಟ್ ಪಂಥ ಆಗಿರುತ್ತೆ. ಈ ಗೆಸ್ಟಾಲ್ಟ್ ಪಂಥ ಜರ್ಮನ್ ಪದದಿಂದ ಬಂದಿರುವಂತಹದ್ದು. ಜರ್ಮನ್ ಭಾಷೆಯಲ್ಲಿ ಗೆಸ್ಟಾಲ್ಟ್ ಅಂದರೆ ಆಕಾರ, ಕೃತಿ, ರಚನೆ ಎಂಬ ಅರ್ಥವನ್ನು ನೀಡುತ್ತೆ. ಇದರ ಜೊತೆಗೆ ಪರಿಪೂರ್ಣತೆ, ಸಮಗ್ರಾಕೃತಿ ಮತ್ತು ಸಂಘಟನೆ ಎಂಬ ಅರ್ಥಗಳನ್ನು ಸೇರಿಸಿದರು. ಇನ್ನು ಈ ಪಂಥವನ್ನು ಸ್ಥಾಪಿಸಿದಂತಹ ಮನೋವಿಜ್ಞಾನಿ ಯಾರು ಅಂತ ಹೇಳಿದ್ರೆ ಮ್ಯಾಕ್ಸ್ ವರ್ದಿಮರ್ ಅಂತ ಹೇಳಿ. ಇವರು ಗೆಸ್ಟಾಲ್ಟ್ ಪಂಥದ ಸಂಸ್ಥಾಪಕರಾಗಿರ್ತಾರೆ. ಇನ್ನು ಉಳಿದ ಗೆಸ್ಟಾಲ್ಟ್ ಪಂಥದ ಪ್ರತಿಪಾದಕರು ಯಾರು ಅಂತ ಕೇಳಿದ್ರೆ ಕಾಫ್ಕ ಮತ್ತು ಕೊಹೆಲರ್ ಅಂತ ಹೇಳಿ ಬರ್ತಾರೆ. ಈ ಕೊಹೆಲರ್ ಅವರೇ ಒಳನೋಟ ಕಲಿಕೆಯ ಒಂದು ಪ್ರತಿಪಾದಕರಾಗಿರ್ತಾರೆ. ಇನ್ನು ಈ ಗೆಸ್ಟಾಲ್ಟ್ ಪಂಥದ ಬಗ್ಗೆ ಹೇಳೋದಾದರೆ ಈ ಗೆಸ್ಟಾಲ್ಟ್ ಪಂಥವು ಹಿಂದಿನ ಶಿಕ್ಷಣ ಕ್ಷೇತ್ರದಲ್ಲಿ ಉಪಯೋಗಿಸುತ್ತಿರುವಂತಹ ಪ್ರಮುಖವಾದ ಶಿಸ್ತಿನ ವಿಧಾನ, ಇಂಟರ್ ಡಿಸಿಪ್ಲಿನರಿ ಅಪ್ರೋಚ್ ಅಂತ ಹೇಳ್ತಾರಲ್ಲ, ಆ ಒಂದು ವಿಷಯಕ್ಕೆ ಹೆಚ್ಚು ಹೊತ್ತನ್ನು ನೀಡುತ್ತೆ. ಯಾವುದು? ಗೆಸ್ಟಾಲ್ಟ್ ಪಂಥ. ಇನ್ನು ಸಮಸ್ಯೆ ಪರಿಹಾರ ವಿಧಾನ ಮತ್ತು ಕಲಿಕೆಯ ಹೊಸ ವಿಧಾನಗಳನ್ನು ಗೆಸ್ಟಾಲ್ಟ್ ಮನೋವಿಜ್ಞಾನಿಗಳು ನೀಡಿರುವಂತಹ ಒಂದು ವಿಧಾನಗಳಾಗಿರುತ್ತೆ. ಇದಿಷ್ಟು ಈ ಒಂದು ಪ್ರಶ್ನೆಗೆ ಒಂದಿಷ್ಟು ಮಾಹಿತಿಯಾಗಿತ್ತು. ಇದ್ರ ಬಗ್ಗೆ ಹೆಚ್ಚಿನ ವಿವರಣೆ ನಿಮಗೆ ಬೇಕು ಅಂತ ಹೇಳಿದ್ರೆ ವಾಮದೇವಪ್ಪ ಅವ್ರ ಬುಕ್ಕಲ್ಲಿ ತುಂಬ ನೀಟಾಗಿ ಕೊಟ್ಟಿದ್ದಾರೆ. ಒಂದು ಬಾರಿ ಆ ಬುಕ್ಕನ್ನು ನೀವು ಓದಿದ್ರೆ ಒಳ್ಳೆಯದು. ಇನ್ನು ಮುಂದಿನ ಪ್ರಶ್ನೆ 20ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ತಪ್ಪಾದ ಹೊಂದಾಣಿಕೆಯನ್ನು ಗುರುತಿಸಿ. ಆಪ್ಷನ್ಸ್ಗಳು ಹೀಗಿದೆ: ಪ್ರಾಯೋಗಿಕ ವಿಧಾನ ವಿಲ್ಹೆಲ್ಮ್ ವೂಂಟ್, E.B. ಟಿಶ್ನರ್ ವ್ಯಕ್ತಿ ಅಧ್ಯಯನ, ಸಿಗ್ಮಂಡ್ ಫ್ರಾಯ್ಡ್ ಮನೋವಿಶ್ಲೇಷಣಾ ವಿಧಾನ,
ವ್ಯಾಟ್ಸನ್ ವೀಕ್ಷಣಾ ವಿಧಾನ. ಇಲ್ಲಿ ಏನಾಗಿದೆ ಪ್ರಶ್ನೆ ಅಂತ ಹೇಳಿದ್ರೆ, ಒಂದು ಕಡೆ ಮನೋವಿಜ್ಞಾನಿಗಳ ಹೆಸರು ಮತ್ತು ಆ ವಿಜ್ಞಾನಿಗಳು ಪ್ರತಿಪಾದಿಸಿದಂತಹ ವಿಧಾನಗಳ ಬಗ್ಗೆ ಕೊಟ್ಟಿದ್ದಾರೆ. ಹಾಗಾದರೆ ಇವನ್ನ ಹೊಂದಿಕೆ ಮಾಡಿ ನೋಡಿ ಯಾವುದು ತಪ್ಪಾಗಿದೆ ಅಂತ ಇಲ್ಲಿ ಗುರುತಿಸಬೇಕು. ಓಕೆನಾ. ಇಲ್ಲಿ ಮೊದಲಿಗೆ ನೋಡಿದ್ರೆ ಪ್ರಾಯೋಗಿಕ ವಿಧಾನ, ಇದು ವಿಲ್ ಹೆಲ್ ವೂಂಟ್ರವ್ರದ್ದು. ಹೌದು, ಇದು ಸರಿಯಾಗಿದೆ. ಇನ್ನು ಸಿಗ್ಮಂಡ್ ಫ್ರಾಯ್ಡ್ ಅವ್ರದ್ದು, ಇದು ಮನೋವಿಶ್ಲೇಷಣಾ ವಿಧಾನ, ಇದು ಸರಿಯಾಗಿದೆ. ವ್ಯಾಟ್ಸನ್ ಅವ್ರದ್ದು ವೀಕ್ಷಣಾ ವಿಧಾನ, ಇದು ಸರಿಯಾಗಿದೆ. ಹಾಗಾದರೆ ತಪ್ಪಾಗಿರೋ ಹೊಂದಾಣಿಕೆ ಯಾವುದು ಅಂತ ಹೇಳಿದ್ರೆ ಅದು ಇ.ಬಿ. ಟಿಶ್ನರ್ ಮತ್ತು ವ್ಯಕ್ತಿ ಅಧ್ಯಯನ ಅಂತ ಕೊಟ್ಟಿದ್ದಾರೆ. ಇ.ಬಿ. ಟಿಶ್ನರ್ ಅವ್ರದ್ದು ವ್ಯಕ್ತಿ ಅಧ್ಯಯನ ಅಲ್ಲ, ಅವ್ರದ್ದು ಅಂತರಾವಲೋಕನ ವಿಧಾನ ಅಂತ ಹೇಳಿ ಬರುತ್ತೆ, ಇಂಟ್ರೋಸ್ಪೆಕ್ಷನ್ ಅಂತ ಹೇಳಿ. ಇನ್ನು ವ್ಯಕ್ತಿ ಅಧ್ಯಯನದ ಪ್ರತಿಪಾದಕರು ಯಾರು ಅಂತ ಹೇಳಿದ್ರೆ DFD ಬುಕ್ಸ್ ಅವ್ರದ್ದು. ಈ ವಿಡಿಯೋದ ಕೊನೆಯಲ್ಲಿ ನಾನು ಮನೋವಿಜ್ಞಾನದ ಪ್ರಮುಖ ಪಂಥಗಳು, ಆ ಪಂಥಗಳಲ್ಲಿ ಬರುವಂತಹ ಮನೋವಿಜ್ಞಾನಿಗಳು ಮತ್ತು ಮನೋವಿಜ್ಞಾನದ ಪ್ರಮುಖ ವಿಧಾನಗಳು ಮತ್ತು ಆ ವಿಧಾನವನ್ನು ಪ್ರತಿಪಾದಿಸಿದಂತಹ ಮನೋವಿಜ್ಞಾನಿಗಳು, ಇಷ್ಟರದ್ದು ಒಟ್ಟಿಗೆ ಅಲ್ಲಿ ಲಿಸ್ಟನ್ನೇ ಹಾಕಿದ್ದೀನಿ. ಅದನ್ನು ನೀವು ನೋಡಿಕೊಂಡ್ರೆ, ಒಂದೆರಡು ಬಾರಿ ಅದನ್ನು ನೋಡಿಕೊಂಡ್ರೆ ಸಾಕು, ನಿಮಗೆ ಇದರಲ್ಲಿ ಯಾವುದೇ ಪ್ರಶ್ನೆ ಬಂದರೂ ನೀವು ಎಷ್ಟೇ ಟ್ವಿಸ್ಟ್ ಮಾಡಿ ಕೇಳಿದ್ರೂ ಆನ್ಸರ್ ಮಾಡ್ಬೋದು. ಓಕೆನಾ. ಹಾಗಾಗಿ ಅದೊಂದೆರಡು ಸಾರಿ ನೋಡ್ಕೊಳ್ಳಿ. ಇನ್ನು ಈ ಪ್ರಶ್ನೆಗೆ ಉತ್ತರ ಬಂದು ವ್ಯಕ್ತಿ ಅಧ್ಯಯನ ಅನ್ನೋದು ಇ.ಬಿ. ಟಿಶ್ನರ್ ಅವ್ರದ್ದಲ್ಲ, ವ್ಯಕ್ತಿ ಅಧ್ಯಯನ DFD ಬುಕ್ಸ್ ಅವ್ರದ್ದು. ಇ.ಬಿ. ಟಿಶ್ನರ್ ಅವ್ರದ್ದು ಅಂತರಾವಲೋಕನ ವಿಧಾನ ಆಗಿರುತ್ತೆ. ಓಕೆನಾ. ಮುಂದಿನ ಪ್ರಶ್ನೆ. ಇನ್ನು 21ನೇ ಪ್ರಶ್ನೆ, ಭಾರತೀಯ ಆಧುನಿಕ ಮನೋವಿಜ್ಞಾನದ ಪಿತಾಮಹ ಎಂದು ಯಾರನ್ನು ಕರೆಯಲಾಗುತ್ತದೆ? ಆಯ್ಕೆಗಳು ಹೀಗಿವೆ: ನರೇಂದ್ರನಾಥ್ ಸೇನ್ ಗುಪ್ತಾ, ಪ್ರೊಫೆಸರ್ G. ಬೋಸ್, ಡಾಕ್ಟರ್ S. ರಾಧಾಕೃಷ್ಣನ್, ಮಹರ್ಷಿ ಪತಂಜಲಿ. ಓಕೆನಾ. ಈ ಒಂದು 4 ಆಯ್ಕೆಗಳಲ್ಲಿ ಯಾರು ಭಾರತೀಯ ಆಧುನಿಕ ಮನೋವಿಜ್ಞಾನದ ಪಿತಾಮಹ ಅಂತ ಹೇಳಿ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ನರೇಂದ್ರನಾಥ್ ಸೇನ್ ಗುಪ್ತಾ ಅವರು. ಇವರು ಭಾರತೀಯ ಆಧುನಿಕ ಮನೋವಿಜ್ಞಾನದ ಪಿತಾಮಹ ಆಗಿರ್ತಾರೆ. ಇವರು 1916ರಲ್ಲಿ ಮೊದಲ ಬಾರಿಗೆ ಭಾರತದ ಕಲ್ಕತ್ತಾ ವಿಶ್ವವಿದ್ಯಾನಿಲಯದಲ್ಲಿ ಮನೋವಿಜ್ಞಾನದ ವಿಭಾಗವನ್ನು ಸ್ಥಾಪನೆ ಮಾಡ್ತಾರೆ. ಹಾಗಾಗಿ ಇವರನ್ನ ಭಾರತೀಯ ಮನೋವಿಜ್ಞಾನದ ಸಂಘಟನೆಯ ಸಂಸ್ಥಾಪಕರು ಅಥವಾ ಮನೋವಿಜ್ಞಾನದ ಸಂಸ್ಥಾಪಕರು ಅಂತ ಹೇಳಿ ಕರೀತಾರೆ. ಇನ್ನು ಇಂಡಿಯನ್ ಜರ್ನಲ್ ಆಫ್ ಸೈಕಾಲಜಿಯು ಭಾರತದ ಮೊದಲ ಅಧಿಕೃತ ಮನೋವಿಜ್ಞಾನದ ಜರ್ನಲ್ ಆಗಿದೆ. ಇದರ ಸಂಸ್ಥಾಪಕರು ಕೂಡ ನರೇಂದ್ರನಾಥ ಸೇನ್ ಗುಪ್ತಾ ಆಗಿರ್ತಾರೆ. ಓಕೆನಾ. ಮುಂದಿನ ಪ್ರಶ್ನೆಗೆ ಹೋಗೋಣ. 22ನೇ ಪ್ರಶ್ನೆ, ಅಬ್ರಹಂ ಮಾಸ್ಲೋ ರವರ ಅಗತ್ಯತೆಗಳ ಶ್ರೇಣಿ ಸಿದ್ಧಾಂತದ ಅತ್ಯಂತ ಕೆಳಮಟ್ಟದ ಅಗತ್ಯ ಯಾವುದು? ಆಯ್ಕೆಗಳು ಹೀಗಿವೆ: ರಕ್ಷಣೆಯ ಅಗತ್ಯತೆಗಳು, ದೈಹಿಕ ಅಥವಾ ಶಾರೀರಿಕ ಅಗತ್ಯತೆಗಳು, ಗೌರವದ ಅಗತ್ಯತೆಗಳು, ಸಾಮಾಜಿಕ ಅಗತ್ಯತೆಗಳು. ಇದಕ್ಕೆ ಉತ್ತರ ಬಂದು ಯಾವುದಾಗಿರುತ್ತೆ? ದೈಹಿಕ ಅಥವಾ ಶಾರೀರಿಕ ಅಗತ್ಯತೆಗಳಾಗಿರುತ್ತೆ. ಇಲ್ಲಿ ಮಾನವತಾವಾದ ಅಥವಾ ಅಗತ್ಯತೆಯ ಶ್ರೇಣೀಕೃತ ಸಿದ್ಧಾಂತ ಅಥವಾ ಪ್ರೇರಣಾ ಸಿದ್ಧಾಂತ ಅಂತ ಹೇಳಿ ಕೇಳ್ತಾರೆ. ಈ ಒಂದು ಸಿದ್ಧಾಂತವು 5 ಹಂತಗಳನ್ನು ಒಳಗೊಂಡಿರುತ್ತೆ. ಯಾವುದಪ್ಪ 5 ಹಂತಗಳು ಅಂತ ಹೇಳಿದ್ರೆ, ಕೆಳಗಿಂದ ಮೇಲೆ ಹೋಗೋದಾದರೆ ಇದು ಜೈವಿಕ ಅಗತ್ಯತೆಗಳು, ಭದ್ರತೆ ಅಥವಾ ಸೆಕ್ಯುರಿಟಿ, 3ನೇದು ಪ್ರೀತಿ ಸಾಮಾಜಿಕ ಸಂಬಂಧ, 4ನೇದು ಸ್ಥಾನಮಾನ, 5ನೇದು ಆತ್ಮ ಸಾಕ್ಷಾತ್ಕಾರ ಅಂತ ಹೇಳಿ ಬರುತ್ತೆ. ಇದನ್ನ ಟ್ರಯಾಂಗಲ್ ಶೇಪಲ್ಲಿ ಉಲ್ಟಾ ಬರಬೇಕಾಗುತ್ತೆ. ಇದನ್ನು ನಾನು ಚಿತ್ರದಲ್ಲಿ ಹಾಕಿರ್ತೀನಿ, ಅಲ್ಲಿ ನೋಡಿ ನಿಮಗೆ ಅರ್ಥ ಆಗುತ್ತೆ. ಇನ್ನು ಅಬ್ರಹಂ ಮಾಸ್ಲೋ ಅವರ ಬಗ್ಗೆ ಹೇಳೋದಾದರೆ ಮಾನವತಾ ಪಂಥ ಅಥವಾ ಅಬ್ರಹಂ ಮಾಸ್ಲೋ ಅವರ ಬಗ್ಗೆ ಹೇಳೋದಾದರೆ, ಈ ಮಾನವತಾ ಪಂಥದ ಪ್ರತಿಪಾದಕರುಗಳು ಯಾರು ಅಂತ ಕೇಳಿದ್ರೆ ಕಾರ್ಲ್ ರೋಜರ್ಸ್ ಮತ್ತು ಅಬ್ರಹಂ ಮಾಸ್ಲೋ. ಈ ಪಂಥದ ಪ್ರಕಾರ ಪ್ರತಿಯೊಬ್ಬ ವ್ಯಕ್ತಿಯು ತನ್ನದೇ ಆದ ಚಟುವಟಿಕೆಗಳನ್ನು ಆಯ್ದುಕೊಳ್ಳಲು ಮತ್ತು ನಿರ್ವಹಿಸಲು ಸ್ವಾತಂತ್ರ್ಯವಿದೆ. ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಚಟುವಟಿಕೆಗಳಿಗೆ ತಾನೇ ಕಾರಣರಾಗಿರುತ್ತಾನೆ. ಅವನು ಇದಕ್ಕಾಗಿ ತನ್ನ ಪರಿಸರವನ್ನಾಗಲಿ, ತಂದೆ ತಾಯಿಯನ್ನಾಗಲಿ ಅಥವಾ ಸಮಾಜದಲ್ಲಿರುವವರನ್ನಾಗಲಿ ದೂಷಿಸುವಂತಿಲ್ಲ. ಈ ಪಂಥ ಮಾನವನಲ್ಲಿ ಪ್ರಾಣಿಗಳಿಂದ ಬೇರ್ಪಡಿಸುವಂತಹ ಮಾನವೀಯ ಗುಣಗಳನ್ನು ಪ್ರತಿಪಾದಿಸುತ್ತದೆ. ಇನ್ನು ಇವ್ರ ಪ್ರಕಾರ
ಮಾನವನ ಮೂಲಭೂತ ಪ್ರೇರಕ ಶಕ್ತಿ ಯಾವುದು ಅಂತ ಕೇಳಿದ್ರೆ ಅದು ಆತ್ಮ ವಾಸ್ತವೀಕರಣ ಆಗಿರುತ್ತೆ. ಏನದು? ಅಬ್ರಹಂ ಮಾಸ್ಲೋರವರ ಪ್ರಕಾರ ಆತ್ಮ ವಾಸ್ತವೀಕರಣ ಅನ್ನೋದು ಮಾನವನ ಮೂಲಭೂತ ಪ್ರೇರಕ ಶಕ್ತಿಯಾಗಿರುತ್ತೆ. ಇದು ಇಂಪಾರ್ಟೆಂಟ್ ಆಗುತ್ತೆ, ನೋಡ್ಕೊಳ್ಳಿ. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ. ಮತ್ತೆ 23ನೇ ಪ್ರಶ್ನೆ, ವೈಯಕ್ತಿಕ ಮನೋವಿಜ್ಞಾನದ ಪ್ರತಿಪಾದಕರು ಯಾರು? ಆಯ್ಕೆಗಳು ಹೀಗಿವೆ: ಅಬ್ರಹಾಂ ಮಾಸ್ಲೋ, ಪ್ರೊಫೆಸರ್ ಜಿ ಬೋಸ್, ಆಲ್ಫ್ರೆಡ್ ಅಡ್ಲರ್, ಕಾರ್ಲ್ ಯಂಗ್. ಇಲ್ಲಿ ಕೇಳಿದ್ದಾರೆ ವೈಯಕ್ತಿಕ ಮನೋವಿಜ್ಞಾನದ ಪ್ರತಿಪಾದಕರು ಯಾರು ಅಂತ ಹೇಳಿ. ವೈಯಕ್ತಿಕ ಮನೋವಿಜ್ಞಾನದ ಪ್ರತಿಪಾದಕರು ಆಲ್ಫ್ರೆಡ್ ಅಡ್ಲರ್ ರವರು. ಓಕೆನಾ? ಇನ್ನು 24ನೇ ಪ್ರಶ್ನೆ, ವ್ಯಕ್ತಿಯನ್ನು ಅರೆ-ಪ್ರಜ್ಞಾವಸ್ಥೆ ಆಗಬೇಕದು ಹರಿಪ್ರಜ್ಞಾವಸ್ಥೆಯಾಗಿದೆ. ಪ್ರಜ್ಞಾವಸ್ಥೆಗೆ ಕೊಂಡೊಯ್ದು ವ್ಯಕ್ತಿಯ ವರ್ತನೆಯನ್ನ ಅಧ್ಯಯನ ಮಾಡುವ ವಿಧಾನ ಯಾವುದು? ಈ ಒಂದು ವಿಧಾನದ ಬಗ್ಗೆ ಹಿಂದಿನ ಪ್ರಶ್ನೆನಲ್ಲೇ ಹೇಳಿದ್ದೀನಿ. ಏನು ಅಂತ ಹೇಳಿದ್ರೆ, ಒಬ್ಬ ಅಜಾಗೃತ ವ್ಯವಸ್ಥೆಯಲ್ಲಿರುವಂತಹ ಒಬ್ಬ ವ್ಯಕ್ತಿಯನ್ನ, ಆ ವ್ಯಕ್ತಿಯಲ್ಲಿರುವಂತಹ ವಿಷಯವನ್ನ ಹೊರಸೆಳೆಯೋದಕ್ಕೆ ಮುಕ್ತ ಸಹಚರ್ಯ ವಿಧಾನ ಮತ್ತೆ ಸ್ವಪ್ನ ವಿಶ್ಲೇಷಣೆ ಕ್ರಮಗಳನ್ನ ಸೂಚಿಸ್ತಾರೆ ಅಂತ ಹೇಳಿ. ಈ ವಿಧಾನವನ್ನ ಹೆಚ್ಚಾಗಿ ಎಲ್ಲಿ ಬಳಸ್ತಾರೆ ಅಂತ ಹೇಳಿದ್ರೆ, ಈ ಒಂದು ವಿಧಾನವನ್ನ ಹೆಚ್ಚಾಗಿ ಎಲ್ಲಿ ಬಳಸ್ತಾರೆ ಅಂತ ಹೇಳಿದ್ರೆ ಪೊಲೀಸ್ ಇಲಾಖೆನಲ್ಲಿ ಬಳಸ್ತಾರೆ. ಕೈದಿಗಳ ಒಂದು ನಿಜಾಂಶವನ್ನ ಹೊರಹಿಡಿಯೋದಕ್ಕೋಸ್ಕರ ಈ ಒಂದು ವಿಧಾನದ ಮೂಲಕ ಅವರನ್ನ ಅರೆಪ್ರಜ್ಞಾವಸ್ಥೆಗೆ ಕಳುಹಿಸಿ ನಿಜಾಂಶವನ್ನ ಹೊರತೆಗಿತಾರೆ. ಓಕೆನಾ? ಇದು ಮತ್ತೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂತ ಹೇಳಿದ್ರೆ ಮನೋವಿಶ್ಲೇಷಣಾ ಪಂಥ ಆಗಿರುತ್ತೆ. ಮನೋವಿಶ್ಲೇಷಣಾ ಪಂಥದ ಪ್ರತಿಪಾದಕರು ಯಾರು ಅಂತ ಕೇಳಿದ್ರೆ ಸಿಗ್ಮಂಡ್ ಫ್ರಾಯ್ಡ್ ರವರಾಗಿರ್ತಾರೆ. ಇನ್ನು ಈ ಒಂದು ಸೆಷನ್ನ ಕೊನೆಯ ಪ್ರಶ್ನೆ ಇದಾಗಿರುತ್ತೆ. 25ನೇ ಪ್ರಶ್ನೆ, ಅಂತರಾವಲೋಕನ ವಿಧಾನವನ್ನ ಟೀಕಿಸಿದ ಮನೋವಿಜ್ಞಾನಿಗಳು ಯಾರು? ಆಪ್ಷನ್ಸ್ ಹೀಗಿದೆ: ಗೆಸ್ಟಾಲ್ಟ್ ಪಂಥದವರು, ವರ್ತನವಾದಿಗಳು, ರಚನಾತ್ಮಕ ಪಂಥದವರು ಮತ್ತೆ ಮಾನವತಾವಾದಿಗಳು. ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತ ಹೇಳಿದ್ರೆ ವರ್ತನವಾದಿಗಳು. ಇನ್ನು ಈ ವರ್ತನವಾದಿಗಳ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ವರ್ತನ ಪಂಥವನ್ನ ಒಂದು ಜನಪ್ರಿಯಗೊಳಿಸಿದಂತಹ ಮನೋವಿಜ್ಞಾನಿ ಯಾರು ಅಂತ ಕೇಳಿದ್ರೆ ಜೆ.ಬಿ. ವಾಟ್ಸನ್ ರವರು. ಇನ್ನುಳಿದ ವರ್ತನ ಪಂಥದ ಮನೋವಿಜ್ಞಾನಿಗಳು ಯಾರು ಅಂತ ಕೇಳಿದ್ರೆ ಪಾವ್ಲೋವ್, ಸ್ಕಿನ್ನರ್, ಹಲ್, ಗತ್ರಿ, ಶಿನೋ ಮತ್ತೆ ವ್ಲಾಡಿಮಿರ್. ಇವರಿಷ್ಟು ಜನ ವರ್ತನವಾದದ ಪ್ರತಿಪಾದಕರಾಗಿರ್ತಾರೆ. ಇನ್ನು ಮನೋವಿಜ್ಞಾನವನ್ನ ಮನಸ್ಸಿನ ಅಧ್ಯಯನ ಎಂಬ ವಾದದಿಂದ ಹೊರತಂದವರು ಯಾರು ಅಂತ ಕೇಳಿದ್ರೆ ಅದು ಜೆ.ಬಿ. ವ್ಯಾಟ್ಸನ್ ರವರಾಗಿರ್ತಾರೆ. ಮತ್ತೆ ವ್ಯಾಟ್ಸನ್ ರವರು ಒಬ್ಬ ಪ್ರಸಿದ್ಧ ಪರಿಸರವಾದಿಯಾಗಿರ್ತಾರೆ. ಇವರ ಪ್ರಕಾರ ವ್ಯಕ್ತಿಯ ವರ್ತನೆಯನ್ನ ನಿರ್ಧರಿಸುವಲ್ಲಿ ಅನುವಂಶೀಯತೆಗಿಂತ ಪರಿಸರ ಹೆಚ್ಚಿನ ಪ್ರಭಾವ ಬೀರುತ್ತೆ ಅಂತ ಹೇಳಿ ವಾದವನ್ನ ಮಾಡ್ತಾರೆ. ಯಾರು? ವಾಟ್ಸನ್ ರವರು. ವಾಟ್ಸನ್ ರವರ ಪ್ರಕಾರ ವ್ಯಕ್ತಿಯ ವರ್ತನೆಯನ್ನ ನಿರ್ಧರಿಸುವುದು ಯಾವುದು ಅಂತ ಕೇಳಿದ್ರೆ ಪರಿಸರ ಆಗಿರುತ್ತೆ. ಇದಿಷ್ಟು ಈ ಒಂದು ಪ್ರಶ್ನೆಗೆ ವಿವರಣೆಯಾಗಿತ್ತು. ಇನ್ನು ಈ ಸ್ಲೈಡ್ನಲ್ಲಿ ನಾನು ನಿಮ್ಮ ಅಧ್ಯಯನದ ಅನುಕೂಲಕ್ಕಾಗಿ ಮನೋವಿಜ್ಞಾನದ ಪ್ರಮುಖ ಪಂಥಗಳು ಮತ್ತೆ ಅದನ್ನು ಪ್ರತಿಪಾದಿಸಿದಂತಹ ಮನೋವಿಜ್ಞಾನಿಗಳು ಮತ್ತೆ ಮನೋವಿಜ್ಞಾನದ ಪ್ರಮುಖ ವಿಧಾನಗಳು ಮತ್ತೆ ಅದನ್ನು ಪ್ರತಿಪಾದಿಸಿದಂತಹ ಮನೋವಿಜ್ಞಾನಿಗಳ ವಿವರವನ್ನ ಇಲ್ಲಿ ಕೊಟ್ಟಿದ್ದೀನಿ. ನೋಡಿ, ಒಂದೆರಡು ಬಾರಿ ನೋಡಿದ್ರೆ ಇದಿಷ್ಟು ನಿಮ್ಮ ಮನದಟ್ಟ ಆಗ್ಬಿಡುತ್ತೆ. ಓಕೆನಾ? ಇನ್ನು ಇಲ್ಲಿ ತರಗತಿ ಶಿಕ್ಷಕನಿಗೆ ಮನೋವಿಜ್ಞಾನದ ಅವಶ್ಯಕತೆ ಅಂದರೆ ಒಬ್ಬ ಶಿಕ್ಷಕನಾದವನಿಗೆ ಮನೋವಿಜ್ಞಾನ ಏನಕ್ಕೆ ಬೇಕು, ಅದರಿಂದ ಏನು ಅವನಿಗೆ ಯೂಸ್ ಅಂತ ಹೇಳಿ ಈ ಒಂದು ಸ್ಲೈಡ್ನಲ್ಲಿ ಕೊಟ್ಟಿದ್ದೀನಿ. ಇದು ಒಂದೆರಡು ಬಾರಿ ಓದ್ಕೊಳ್ಳಿ. ಇದನ್ನು ಕೂಡ ಕೇಳೋ ಚಾನ್ಸಸ್ ಇದೆ, ಹಾಗಾಗಿ ನಾನು ಇಲ್ಲಿ ಇದನ್ನು ಕೊಟ್ಟಿದ್ದೀನಿ. ಇನ್ನು ನಿಮ್ಮಲ್ಲಿ ನಾನು ಮನವಿ ಮಾಡ್ಕೊಳ್ಳೋದಿಷ್ಟೇ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ನಿಮಗೆ ಈ ತರಗತಿಯಿಂದ ಏನು ಅನ್ನಿಸ್ತು ಅಂತ ಹೇಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಇಲ್ಲಿಯವರೆಗೆ ಶಾಂತ ರೀತಿಯಲ್ಲಿ ಕೂತು ನನ್ನ ತರಗತಿಯನ್ನು ವೀಕ್ಷಿಸಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು.